ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಡೆದಂತಹ 2 ದಿನಗಳ ಒಂದು ದೇವರ ಕಾರ್ಯಕ್ರಮದ ಒಂದಷ್ಟು ವಿಡಿಯೋಗಳನ್ನ ಹಾಗೆ ಆರೋಗ್ಯಕರವಾದಂತಹ ಹೆಚ್ಚಿನ ಎಣ್ಣೆಯನ್ನು ಉಪಯೋಗಿಸಿ ಮಾಡುವಂತಹ ಉಪ್ಪಿನಕಾಯಿಯ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮಾವಿನಕಾಯಿಯ ಉಪ್ಪಿನಕಾಯಿಗೋಸ್ಕರ ಸುಮಾರು ಒಂದು ಅರ್ಧ ಕೆಜಿ ಉಪ್ಪನ್ನು ತಗೊಂಡು ಅದಕ್ಕೆ ಸಾಲುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಟ್ಟಿದ್ದೇನೆ. ಹಾಗೆ ಚೆನ್ನಾಗಿ ಒಣಗಿರುವಂತಹ ಮಿಕ್ಸರ್ ಜಾರಿಗೆ ಚೆನ್ನಾಗಿ ತೊಳೆದು ಒಣಗಿಸಿ ಗರಿಗರಿಯಾಗಿರುವಂತಹ ಒಣಮೆಣಸನ್ನು ಹಾಕಿ ಖಾರದ ಪುಡಿಯನ್ನು ಮಾಡಿಟ್ಕೊಂಡೆ. ಹಾಗೆ ಎಲ್ಲವನ್ನೂ ಕೂಡ ನಾನು ಸಾಂಬಾರು ಪದಾರ್ಥಗಳನ್ನ ಹಸಿಯಾಗಿ ಹಾಕ್ತೇನೆ. ಸಾಸಿವೆನ ಹಸಿಯಾಗಿ ಹಾಕಿ ಅದನ್ನು ಕೂಡ ಪುಡಿ ಮಾಡಿ ಸೇರಿಸ್ಕೊಂಡೆ ಖಾರದ ಪುಡಿಗೆ. ಮೆಣಸನ್ನಾಗಲಿ ಸಾಸಿವೆನಾಗಲಿ ಇಂಗನಾಗಲಿ ಯಾವುದನ್ನು ಕೂಡ ನಾನು ಇಲ್ಲಿ ಎಣ್ಣೆಯಲ್ಲಿ ಹಾಕಿ ಹುರಿದಿಲ್ಲ. ಎಲ್ಲವನ್ನೂ ಹಸಿಯಾಗಿ ಹಾಕಿದ್ದೇನೆ. ಅಂದರೆ ಚೆನ್ನಾಗಿ ತೊಳೆದು ಒಣಗಿಸಿಟ್ಟಂತಹ ಪದಾರ್ಥಗಳನ್ನ ಹಾಕಿದ್ದೇನೆ. ಸಾಸಿವೆ, ಇಂಗು ಎಲ್ಲವನ್ನ ಹಾಕಿದ್ದೇನೆ. ಒಂದಷ್ಟು ಸೂಜಿ ಮೆಣಸು, ಮೆಣಸಿನ ಕಾಳುಗಳನ್ನ ಮತ್ತು ಲವಂಗವನ್ನೆಲ್ಲನೂ ಕೂಡ ಸಾಸಿವೆ ಜೊತೆ ನಾನು ಪುಡಿ ಮಾಡೋದಕ್ಕೋಸ್ಕರ ಹಾಕ್ಕೊಂಡಿದ್ದೇನೆ. ಸೂಜಿ ಮೆಣಸನ್ನು ಮತ್ತು ಮೆಣಸಿನ ಕಾಳನ್ನು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ. ಮೆಣಸನ್ನು ಅಷ್ಟೇ ನಾನು ಗುಂಟೂರು ಮೆಣಸನ್ನು ತಗೊಂಡಿದ್ದೇನೆ, ಬ್ಯಾಡಗಿ ಮೆಣಸನ್ನು ತಗೊಂಡಿಲ್ಲ. ಯಾಕೆಂದರೆ ಗುಂಟೂರು ಮೆಣಸು ಸ್ವಲ್ಪ ಹೆಚ್ಚಿಗೆ ಖಾರ ಇರುತ್ತೆ. ಉಪ್ಪಿನಕಾಯಿಯನ್ನು ಹೆಚ್ಚಿಗೆ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಲ್ಲೇ ಸ್ವಲ್ಪ ಉತ್ತಮವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆಯಲ್ಲಿ ಯಾವುದನ್ನು ಹಾಕಿ ಹುರಿದಿಲ್ಲ. ಇದಕ್ಕೆ ಎಣ್ಣೆಯನ್ನು ಆ್ಯಡ್ ಮಾಡೋದೇ ಇಲ್ಲ ನಾನು ಉಪ್ಪಿನಕಾಯಿಗೆ. ಪ್ರತಿ ವರ್ಷ ಕೂಡ ಹೀಗೆ ಮಾಡ್ತೇನೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಒಣಮೆಣಸು, ಸಾಸಿವೆ, ಇಂಗು, ಲವಂಗ ಮತ್ತು ಸೂಜಿ ಮೆಣಸು, ಮೆಣಸಿನ ಕಾಳನ್ನೆಲ್ಲ ಸೇರಿ ಪುಡಿ ಮಾಡಿದಂತಹ ಪುಡಿಗೆ ನಾನಿಲ್ಲಿ ಆರಿದಂತಹ ಉಪ್ಪಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದಿಸಿ ಆರಿಸಿದಂತಹ ಉಪ್ಪಿನ ನೀರನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪನೂ ಕೂಡ ಬಿಸಿಯಾಗಿಲ್ಲ ಇದು. ಹಾಗೆ ಮಾವಿನಕಾಯಿಯ ಹೋಳುಗಳನ್ನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ಥರ ನಾವು ಉಪ್ಪಿನಕಾಯಿಯ ಪುಡಿಗಳನ್ನು ಮಾಡಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಹಾಳಾಗಲ್ಲ. ಯಾವಾಗ ಬೇಕಿದ್ರೂ ಉಪ್ಪಿನಕಾಯಿನ ಮಾಡ್ಕೋಬಹುದು. ಏನೇ ಒಂದು ಉಪ್ಪಿನಕಾಯಿಯ ಒಂದು ಪದಾರ್ಥಗಳು ಸಿಕ್ಕಿದ್ರು ಕೂಡ ಅದಕ್ಕೆ ಸೇರಿಸ್ಕೊಂಡು ಉಪ್ಪಿನಕಾಯಿನ ರೆಡಿ ಮಾಡಿಟ್ಕೋಬಹುದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಸಾಸಿವೆ ಕಾಳನ್ನು ಹಸಿಯಾಗಿ ಹಾಕಿರೋದ್ರಿಂದ, ಜೊತೆಗೆ ಸ್ವಲ್ಪ ಹೆಚ್ಚಿಗೆ ಹಾಕಿರೋದ್ರಿಂದ ಪಿತ್ತದ ಪ್ರಕೃತಿಯವರಿಗಂತೂ ತುಂಬ ಒಳ್ಳೆಯದು, ರುಚಿಯಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ, ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಮನೆಯಲ್ಲಿ ನಡೆದಂತಹ ಪೂಜೆಯ ದಿನದ ಒಂದಷ್ಟು ಕ್ಷಣಗಳನ್ನು ಜೋಡಿಸಿಟ್ಕೊತಾ ಇದ್ದೇನೆ. ಹೆಚ್ಚಿನ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲೇ ಕಾರ್ಯಕ್ರಮ ಅಂದರೆ ಒಂದಷ್ಟು ಗಡಿಬಿಡಿಗಳಿರುತ್ತೆ ಅಲ್ವಾ. ಹೆಚ್ಚಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇದ್ದಷ್ಟು ವಿಡಿಯೋಗಳನ್ನು, ಇದ್ದಷ್ಟು ಫೋಟೋಗಳನ್ನು ಒಂದು ಸವಿ ನೆನಪಾಗಿ ಜೋಡಿಸಿಟ್ಕೊತಾ ಇದ್ದೇನೆ ನಾನಿಲ್ಲಿ. ಹಾಗೆ ಗಣಹೊಂದ ತಯಾರಿಗೋಸ್ಕರ ಬಿಲ್ವಪತ್ರೆನ ಕೊಯ್ಯೋದಕ್ಕೋಸ್ಕರ ಹೊರಗಡೆ ಬಂದಿದ್ದೇವೆ. ಬರ್ತಾ ಬರ್ತಾ ಸೊಳ್ಳೆ ಹಣ್ಣೆಲ್ಲ ಸಿಕ್ತು ಸ್ನೇಹಿತರೆ. ಹಳ್ಳಿಯ ಕಾಡಿನಲ್ಲಿ ಈಗ ಒಂದು ಹಣ್ಣುಗಳ ಒಂದು ಸಂಭ್ರಮ, ತುಂಬ ರುಚಿಯಾಗಿರುತ್ತೆ. ಮತ್ತು ಎಲ್ಲರ ಜೊತೆ ಸೇರಿ ತಿನ್ನೋದ್ರ ಸಂಭ್ರಮನೇ ಬೇರೆ. ಅಕ್ಕಂದಿರೆಲ್ಲ ಸೇರ್ತಾರೆ ಇವತ್ತು. ತುಂಬ ವರ್ಷದ ನಂತರ ನಾವೆಲ್ಲ ಅಕ್ಕ ತಂಗಿಯರು ಸೇರ್ತಾ ಇದ್ದೇವೆ. ಹಾಗಾಗಿ ತುಂಬ ಸಂಭ್ರಮ ಸ್ನೇಹಿತರೆ. ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಒಂದಷ್ಟು ವಿಡಿಯೋಗಳನ್ನು ನಾನು ಜೋಡಿಸಿಡೋ ಪ್ರಯತ್ನನ ಮಾಡ್ತೇನೆ. ಅಕ್ಕಂದಿರ ಜೊತೆ, ಎಲ್ಲ ಆತ್ಮೀಯರ ಜೊತೆ ಕಳೆದಂತಹ ಎಲ್ಲ ಕ್ಷಣಗಳನ್ನು ಜೋಡಿಸಿಟ್ಕೋಬೇಕಾಗಿತ್ತು ಒಂದು ಸವಿ ನೆನಪಾಗಿ. ಆದರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಂದಷ್ಟು ಪುಟ್ಟ ಪುಟ್ಟ ವಿಡಿಯೋಗಳು. ಮನೆಯಲ್ಲೇ ಆದಂತಹ ಮೆಕ್ಕೆ ಹಣ್ಣು ಕೊಯ್ತಾ ಇದ್ದೇನೆ ಸ್ನೇಹಿತರೆ. ತುಂಬ ರುಚಿಯಾಗಿತ್ತು, ಹಣ್ಣಾಗಿತ್ತು, ಚೆನ್ನಾಗಿತ್ತು. ಎಲ್ಲರೂ ಅಕ್ಕಂದ್ರೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ತುಂಬ ರುಚಿಯಾಗಿತ್ತು ಅಂತ ಹೇಳಿದ್ರು. ಏನೋ ಒಂದು ಸಂಭ್ರಮ. ನಮ್ಮ ಮನೆಯಲ್ಲಿ ಬೆಳೆದಂತಹ ಒಂದು ಹಣ್ಣುಗಳನ್ನ, ತರಕಾರಿಗಳನ್ನ ಎಲ್ಲರ ಜೊತೆ ತಿನ್ನೋದು ಅಂದರೆ ಏನೋ ಒಂದು ಖುಷಿ ಇರುತ್ತೆ ಅಲ್ವಾ. ಎಲ್ಲರೂ ಚೆನ್ನಾಗಿತ್ತು ಅಂತಂದರು. ಹಾಗೆ ಈಗಾಗಿದೆ ರಾತ್ರಿ 10 ಗಂಟೆ. ತುಂಬ ದಿನದ ನಂತರ ಸೇರಿದ್ವಿ ನಾವೆಲ್ಲರೂ ಕೂಡ. ತುಂಬ ಸಂಭ್ರಮದಿಂದ ಇವತ್ತಿನ ದಿನ ಕಳೀತು. ಹಾಗೆ ನಾನಿಲ್ಲಿ ಮಾರನೇ ದಿನದ ವಿಡಿಯೋನ ಮತ್ತೆ ಜೋಡಿಸಿಟ್ಕೊತಾ ಇದ್ದೇನೆ. ಗಣಹವನದ ತಯಾರಿಗೋಸ್ಕರ ಮನೆ ದೇವರ ಮುಂದಿರುವಂತಹ ದೀಪದಿಂದ ದೀಪವನ್ನು ಹಚ್ಚಿ ಗಣಹವನದ ಜಾಗಕ್ಕೆ, ಗಣಹವನ ನಡೆಯುವಂಥ ಜಾಗಕ್ಕೆ ತಗೊಂಡೋಗ್ಬೇಕಾಗತ್ತೆ. काश्यश्च परमेश्वासः च पराजितः
द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खादध्मुः पृथक् पृथक् सघोषो धार्तराष्ट्राणां हृदयानि व्यधारयत् नभश्च पृथिवीं चैव तुमुलो व्यनुनादयन् अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ज्येष्ठराजं ब्रह्मणां ब्रह्मणस्पदान शृण्वन्नोतवेन सविशादेवानाय पितरमाविवासते श्रद्धावनाभिषामणस्पदे ओम शच्च मे मयश्च मे प्रियञ्च मे नु कामश्च मे सोमरसश्च मे भद्रञ्च मे श्रेयश्च यशश्च मे भगश्च मे द्रविणञ्च मे यत्राच मे तत्त्वश्च क्षेमश्च मे रतिश्च मे विश्वञ्च मे वाश्च मे सम्यच्च मे जाम्रञ्च मे सौश्च मे प्रतोश्च मे धीरञ्च मे त्रयश्च मे रतञ्च मे मृतञ्च मे मृतञ्च मे क्ष्मञ्च मे रामेश्च मे जीवातुश्च मे दीर्घायुत्वञ्च मे नमित्रञ्च मे भयञ्च मे सुगञ्च मे शैलञ्च मे दोषाच मे सुदिनञ्च मे स्वाहा यज्ञयज्ञं गच्छ यज्ञपतिं गच्छ स्वाहायोनिं गच्छ स्वाहेशते यज्ञो यज्ञपते सहसो उत्तमागस्वीर स्वाहा देवागातमिदो विद्वा गातमिदमनसस्पतयं नो देवदेवेश यज्ञज्ञ स्वाहा वाच स्वाहा वाते दा स्वाहा तमाञ्जहाते सर्वं मे पूर्णाहुते सर्वमेवाप्नोति अथोऽयं मे पूर्णाहुतिः यामेव प्रतिष्ठति ಇದೆ ಅಕ್ಷರ ತಗೊಂಡು ಓಷಧೇಭ್ಯ ಇದಂ ಮಮ ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಸಂಗ್ರಹಾಣಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ ಯಜ್ಞೇಶ್ವರಾಯ ನಮಃ पूर्णफलं समर्पयामि ॐ मूर्धानन्दि ॐ मूर्धानन्दिपोरतिं पृथिव्यावीश्वानरवृताय जातमग्निं कविकुसम्राजमतिञ्जनानामासन्नापात्रं जनयन्त देवः स्वाहा ॐ सप्ततेऽग्ने सविधः सप्तजिह्वा सप्तरवे सप्तदाम प्रियाणि सप्तहोत्रा सप्तदात्वा सप्तयोनिरापणस्वागतेन स्वाहा ॐ पुनस्त्वादित्या रुद्रावसरस्तविभदां पुनर्ब्रह्माणावसुनीतयज्ञैः घृतेन त्वं मध्ये महाभारतम् अद्वैतामृतवर्षिणीं भगवतीम् अष्टादश रावणदत्तविनाशनलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुराभ्युपैति सूचिना समाहितायुरष्टभू गिरिजापति तव चरण के शरणु
नन्दिवाहन सुर वृन्द सुपूजित इन्द्रविनुत भक्तानन्ददायकने गिरिजापति तव चरणके शरणु करुणदिन्दिम्मनु पोरे महदेवा गिरिजापति तव चरणके शरणु रुण्डमालधर शुण्डालमदहर रुण्डमालधर शुण्डालमदहर चण्डविक्रम मृकण्डजवरदा गिरिजापति तव चरणके शरणु करुणदिन्दिम्मनु पोरे महदेवा गिरिजापति तव चरणके शरणु भुजगविभूषण विजय सुपोषा भुजगविभूषण विजय सुपोषा अजिनाम्बरधर त्रिजगवन्दितने गिरिजापति तव चरणके शरणु करुणदिन्दिम्मनु पोरे महदेवा गिरिजापति तव चरणके चरणु गरकन्दरधर सुरगङ्गाधर गरकन्दरधर सुरगङ्गाधर स्मर संहर निज शरणर पाला गिरिजापति तव चरणके शरणु करुणदिन्दिम्मनु पोरे महदेवा गिरिजापति तव चरणके शरणु वरदेश विठ्ठलन